राज्य में हाल ही में हुए उपचुनाव के नतीजों के बाद पूर्व मंत्री एवं जेडीएस नेता बंडेप्पा खाशेमपुर ने शहर में एक प्रेस मीट के दौरान एनडीए गठबंधन भाजपा और जेडीएस के उम्मीदवारों की हार पर बात कर विस्तार से बताया। कैमरामैन महेश का कवरेज। ಇತ್ತೀಚೆಗೆ ನಡೆದಂತ 3 ಬೈ ಎಲೆಕ್ಷನ್ ನಲ್ಲಿ ನಮ್ಮ ಎನ್ಡಿಎ ಅಭ್ಯರ್ಥಿಗಳಿಗೆ ಸೋಲಾಗಿದೆ. ಅದರ ಮೇಲೆ ನಾವೆಲ್ಲ ಎರಡೂ ಪಾರ್ಟಿದು ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ಹಿರಿಯ ನಾಯಕರು ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ನಾವು ಒಂದು ಆತ್ಮಲೋಕನ ಸಭೆ ಮಾಡಿ ಯಾವ ರೀತಿ ಏನೇನು ನ್ಯೂನತೆ, ಯಾಕಂದರೆ ನಮ್ಗೆ ಗೊತ್ತಿದೆ ಈಗ ಆಡಳಿತ ಪಕ್ಷ ಇದೆ, ತೋಳ್ಬಲ, ಹಣಬಲ, ಅಧಿಕಾರ ಇವೆಲ್ಲ ವಹಿಸ್ಕೊಂಡು ಅವ್ರು ಏನೇನು ಮಾಡಿದ್ದಾರೆ. ಯಾಕಂದ್ರೆ ನಾನು ಚನ್ನಪಟ್ಟಣದಲ್ಲಿ ಸುಮಾರು 15 ದಿವಸ ಇದ್ದೆ, ಹಾಗಾಗಿ ಅದ್ರ ಮೇಲೆ ನಾವು ಚಿಂತನೆ ಮಾಡ್ತೀವಿ. ಆದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ನು ಅದರಲ್ಲಿ ವಿಶೇಷವಾಗಿ ಅಲ್ಲಿಂದ ಜನ ಏನು 2 ಬಾರಿ ನಮ್ಮ ಕುಮಾರಣ್ಣವರಿಗೆ ಗೆಲ್ಲಿಸಿ ಈ ಬಾರಿ ನಾವೇನು ನಮ್ಮ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿದ್ದೀವಿ, ಅಲ್ಲಿ ನಾವು ಪರಾಜಯಗೊಂಡಿದ್ದೀವಿ. ಮತ್ತು ಯೋಗೇಶ್ವರು ಏನು 2 ಬಾರಿ ಸೋತಿದ್ರು, ಅವರಲ್ಲಿ ಜಯಶೀಲ ಆಗಿದ್ದಾರೆ. ಒಳ್ಳೆಯದು, ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಜನ ಏನು ತೀರ್ಪು ಕೊಡ್ತಾರೋ ಅದನ್ನು ನಾವು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಆದರೆ ಅವರು ವೋಟಿಂಗ್ ಆಗಿ ಮರುದಿವಸ ಅವರು ಕಾಂಗ್ರೆಸ್ನಲ್ಲಿ ಇದ್ದು ಏನು ಮಾತಾಡಿದ್ರು ಅಂಬೋದು ನಾನು ನೋಡಿ ನಮ್ಮ ಕೆಲವು ಸ್ನೇಹಿತರಿಗೆ ಮಾತಾಡಿದೆ, ಇವ್ರು ಕಾಂಗ್ರೆಸ್ನಲ್ಲಿ ಇದ್ದಾರಾ ಬೇರೆ ಯಾವ್ದಾರ ಪಾರ್ಟಿಯಲ್ಲಿ ಇದ್ದಾನಪ್ಪ. ಕ್ಯಾಂಡಿಡೇಟ್ ಆಗಿ ಅವತ್ತ ಸಾಯಂಕಾಲ ಎಲ್ಲ ಬತ್ತು, ಏನೋ ಸಟ್ಟಾಬಾಜಿ ನಡೀತದಲ್ಲಿ ಅದ್ರ ಮ್ಯಾಗ ಏನದಲ್ಲ ಇವ್ರು ಈ ಥರ ಪ್ರತಿಕ್ರಿಯೆ ಕೊಟ್ಟಾರ ಅಂತೇಳಿ. ಹಳೆ ಮೈಸೂರು ಭಾಗದಲ್ಲಿ BJP JDS ಒಂದಾದ್ರೆ ಕಾಂಗ್ರೆಸ್ಸು ಇಲ್ಲಿ ಅಸ್ತಿತ್ವವೇ ಇಲ್ಲ ಎಂಬ ನಿಟ್ಟಿನಲ್ಲಿ ಅವ್ರು ಹೇಳಿದ್ದು ಮನುಷ್ಯ. ದೇವೇಗೌಡರು ಒಂದು ದೈತ್ಯ ಶಕ್ತಿ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ಅಂತೇಳಿ ಹೇಳಿದ್ದು ಮನುಷ್ಯ. ರಿಸಲ್ಟ್ ಆಗಿ ಗೆದ್ದ ತಕ್ಷಣ ಇವತ್ತ ರೆಕ್ಕೆ ಪುಕ್ಕ ಎಲ್ಲ ಬಂದವ ಅಂತೀವಿ ನೋಡ್ರಿ ನಾವು. ಆ ಥರ ಮಾತಾಡ್ತಾ ಇದ್ದಂಥ ಯೋಗೇಶ್ವರಿಗೆ ನಾನು ಕೇಳಕ್ಕೆ ಬಯಸ್ತೀನಿ, ಇವತ್ತು ನಿಮ್ಮಗರ ಯಾವ ನೈತಿಕತೆನೇ ಇಲ್ಲ. ಯಾಕಂದರೆ ಎಷ್ಟು ಪಾರ್ಟಿ ಚೇಂಜ್ ಮಾಡಿರಿ, ಅದ್ರ ಕಡೆ ಜಿಗಿದಿರಿ, ಎಷ್ಟು ಮಾರ್ಕೊಂಡಿರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆದರೆ ಇವತ್ತು ಜನ ಗೆಲ್ಲಿಸಿದಾರಲ್ಲ, ನಿಮ್ಗೆ 3 ವರ್ಷ ಟೈಮ್ ಇದೆ, ಸರ್ಕಾರ ಇದೆ, ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ತೋರಿಸ್ರಿ ಸ್ವಾಮಿ. ಅದು ಬಿಟ್ಟು JDS ಬಗ್ಗೆದಾಗ ನೀವು ಮಾತಾಡ್ತೀರಾ, JDS ಪಕ್ಷ ಎಲ್ಲಿದೆ ಅಂತ ಹೇಳ್ತೀರಾ, JDS ಮುಳುಗಿ ಹೋಗ್ತಾ ಇದೆ ಅಂತ ಹೇಳ್ತೀರಾ. ಸನ್ಮಾನ್ಯ ದೇವೇಗೌಡರು ಅವ್ರ ಶ್ರಮದಿಂದ ಇವತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿ ಇವತ್ತು ಇಡೀ ದೇಶದಲ್ಲೇ ನಾವು ಅಸ್ತಿತ್ವ ಇಟ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ನಮ್ಮ ಜನ ಒಂದು ಪ್ರಾದೇಶಿಕ ಪಕ್ಷವಾಗಿ, ಕನ್ನಡ ಪಕ್ಷವಾಗಿ ನಮಗೆ ಶಕ್ತಿ ಕೊಟ್ಟು 19 ಸೀಟ್ ಇವತ್ತಿಗೂ ಗೆದ್ದಿದ್ದೀವಿ ನಾವು. ಅಂಥ ಪಾರ್ಟಿಗೆ ನೀವು, ನಿಮ್ದು ಯಾವುದ್ರಿ ಪಾರ್ಟಿ? ಕರ್ನಾಟಕದವರು ದೊಡ್ಡ ದೊಡ್ಡ ಲೀಡರ್ಗಳು ಹೋಗಿ ದಿಲ್ಲಿದಾಗ ನಿಮ್ಮ ನಾಯಕರ ಬಳಿ ಟೈಮ್ ತಗೋಬೇಕು, ನೀವು ಭೇಟಿ ಮಾಡಬೇಕಾಯ್ತು ಅಂದ್ರೆ, ಚರ್ಚೆ ಮಾಡ್ಬೇಕಂದ್ರೆ ಟೈಮ್ ತಗೋಬೇಕು. ಅಂಥ ಪಾರ್ಟಿ ಬಗ್ಗೆದಾಗ ನಮಗೆ ಮಾತಾಡ್ತೀರಾ ನಮ್ಮ ಪಾರ್ಟಿ ಎಲ್ಲಿದೆ ಅಂತೇಳಿ. ಇನ್ನೂ ದೇವೇಗೌಡರು ಈ ಪಾರ್ಟಿಗೆ ಜೀವಂತ ಇಟ್ಟು ಇಡೀ ದೇಶದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು 9ನೇ ನಂಬರ್ ಮಿನಿಸ್ಟ್ರು ಮೋದಿ ಸರ್ಕಾರದಲ್ಲಿ. 2 ಸೀಟ್ ಬಂದರು, ಅಂಥ ದೊಡ್ಡ ಪೊಸಿಷನ್ನಲ್ಲಿ ನಾವಿದ್ದೀವಿ. ಆಮೇಲೆ ನೀವೇನು ಹೇಳ್ತೀರಾ, ದೇವೇಗೌಡರು ಮುಗಿದೋಯ್ತು ಮನೇಲಿ ಕೂಡಬೇಕು. ಯಾಕ್ರಿ ಇವತ್ತು ಅಂಥ ರಾಜಕಾರಣಿ 92 ವಯಸ್ಸಲ್ಲಿ ಇವತ್ತ ಇಡೀ ದೇಶಕ್ಕೆ ಮಾದರಿ ಇದ್ದಾರೆ ಅವರು.
ನಮ್ಮ ದೇಶದಲ್ಲಿ ಇಬ್ಬರು ಮಾಜಿ ಪ್ರಧಾನಿಗಳು ಇದ್ದಾರೆ ಇವತ್ತ. ಒಬ್ಬರು ಮನಮೋಹನ್ ಸಿಂಗ್ರು, ಒಬ್ಬರು ದೇವೇಗೌಡರು. ಇವತ್ತ ನಿಮ್ಮದೇ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ರು ಎಷ್ಟು ದಿನ ಟಿವಿದಾಗ ಬರ್ತಾರೆ ಹೇಳ್ರಿ. ಆದರೆ ನಮ್ಮ ದೇವೇಗೌಡರು ಟುಡೇ ಹಿ ಈಸ್ ಎ ಆಕ್ಟಿವ್ ಪೊಲಿಟಿಷಿಯನ್.